हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखम् तत्त्वं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये वेदान्तार्थविचारेण जायते ज्ञानमुत्तमम् तेनात्यन्तिकसंसार दुःखनाशो भवत्यनु ಉಪನಿಷತ್ತುಗಳ ಮೇಲೆ ವಿಚಾರ ಮಾಡೋದ್ರಿಂದ ಸರ್ವೋಚ್ಚ ಜ್ಞಾನ ಪ್ರಾಪ್ತವಾಗುತ್ತೆ. ಮತ್ತೆ ತತ್ಕಾಲದಲ್ಲೇ ಪ್ರಾಪಂಚಿಕ ದುಃಖಗಳೆಲ್ಲ ಸಮಾಪ್ತವಾಗುತ್ತವೆ. ಪಾರ್ವತಿ, ನಾನು ಹೋಗ ಬಯಸುತ್ತೇನೆ. ನೀವೆಂದಾದ್ರೂ ಯೋಚಿಸಿದಿರಾ? ನಿಮ್ಗೊಂದು ಪರಿವಾರ ಇದೆ, ನಿಮ್ಗೊಬ್ಬ ಮಗ ಇದ್ದಾನೆ. ಅವನಿಗಿನ್ನೂ 6 ವರ್ಷ. ನನಗೆ ಗೊತ್ತಿದೆ ಪಾರ್ವತಿ, ನನ್ನನ್ನು ತಡೆಯಲು ನಿನ್ನ ಬಳಿ ಸಾವಿರಾರು ಕಾರಣಗಳಿವೆ. ಆದರೆ ಪ್ರಪಂಚವನ್ನು ಮೀರಿಯೂ ಒಂದು ಸತ್ಯವಿದೆ. ನಾನು ಇನ್ನು ಎಷ್ಟು ದಿವಸಾಂತ ಈ ಬಂಧನದಲ್ಲಿರಲಿ? ಒಂದ್ ವೇಳೆ ನಾನು ಬಂಧನ ಆದ್ರೆ ನಾನ್ ನಿಮ್ಗೆ ಸಂಸಾರನ ಬಿಡೋದಿಕ್ಕೆ ಅನುಮತಿ ಕೊಡ್ತೀನಿ. ಶಿವರಾಮಕೃಷ್ಣನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮಗ್ ಭಿಕ್ಷೆ ನೀಡೋದಕ್ಕೆ ತಯಾರಾಗಿದ್ದೀನಿ ನಾನು. ತಮಿಳುನಾಡಿನ ಮಧುರೈನ 6 ವರ್ಷದ ಶಿವರಾಮಕೃಷ್ಣನ ತಂದೆ ಈಶ್ವರನ ಹುಡುಕಾಟದಲ್ಲಿ ಪರಿವಾರ ಹಾಗೂ ಪ್ರಪಂಚವನ್ನ ಬಿಟ್ಟು ಹೊರಟರು. ಈಗ ಪಾರ್ವತಿ ಶಿವರಾಮಕೃಷ್ಣನ ಶಿಕ್ಷಣದ ಜವಾಬ್ದಾರಿಯನ್ನ ಹೊತ್ತಲು. ಮತ್ತೆ ಒಂದು ದಿನ ಆಕೆ 13 ವರ್ಷದ ಶಿವರಾಮಕೃಷ್ಣನನ್ನ ಕರೆದುಕೊಂಡು ಕುಂಭಕೋಣಂನ ಶಂಕರ ಮಠದ ಅಧಿಪತಿ ಜಗದ್ಗುರು ಶ್ರೀ ಪರಮಶಿವೇಂದ್ರರ ಬಳಿ ತಲುಪಿದ್ಲು. ಶತಶರದಂ ಜೀವೇತ್. ಕೂತ್ಕೊಳ್ಳಿಮ್ಮ. ಏನಪ್ಪ ಹೆಸರು ನಿಂದು? ಶಿವರಾಮಕೃಷ್ಣ. ಎಲ್ಲಿಂದ ಬಂದಿದ್ದೀರಿ? ಮೊದಲು ನಾವು ಮಧುರೈನಲ್ಲಿದ್ವಿ. ಈಗ ಇವನ ಉಚ್ಚ ಶಿಕ್ಷಣಕ್ಕಾಗಿ ತಿರುವಸೈ ನಲ್ಲೂರಿನಲ್ಲಿ ಬಂದಿದ್ದೀವಿ. ಇವನ ತಂದೆ? ಅವರು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಎಲ್ಲಿವರೆಗೂ ಓದಿದ್ಯಾ ನೀನು? ವೇದಗಳ ಪ್ರಾರಂಭಿಕ ಅಧ್ಯಯನ ಮಾಡಿದ್ದೇನೆ. ಶ್ರೀಧರ ವೆಂಕಟೇಶ ಅಯ್ಯರ್ ನನ್ನ ಆಚಾರ್ಯರಾಗಿದ್ದಾರೆ. ಒಳ್ಳೆಯದು. ಪ್ರಪಂಚದಲ್ಲಿ ಯಾವುದು ನಶ್ವರವಲ್ಲ? ಪ್ರಪಂಚದಲ್ಲಿ ಏನೇನೆಲ್ಲ ಇದೆಯೋ ಎಲ್ಲವೂ ನಶ್ವರವಾಗಿದೆ. ಹೇಗೆ? ಈ ಪ್ರಪಂಚ ಬದಲಾಗ್ತಾ ಇರುತ್ತೆ. ಯಾವ ರೀತಿ? ಬೀಜದಿಂದ ಮೊಳಕೆ ಬರ್ತಿದ್ದಂತೆ ಬೀಜವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಮೊಳಕೆಯಲ್ಲಿ ಎಲೆ ಬಂದಾಗ ಮೊಳಕೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತೆ.
ಅದೇ ರೀತಿ ಎಲ್ಲವೂ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಉತ್ತಮ, ಅತಿ ಉತ್ತಮ. ಪಾರ್ವತಿಯಮ್ಮ, ಹೇಳಿ. ನಿಮ್ಮ ಮಗ ಮೇಧಾವಿಯಾಗಿದ್ದಾನೆ. ಇವನ ಶಿಕ್ಷಣ ಪೂರ್ತಿಯಾದಾಗ ಇವನಿಗೆ ವಿವಾಹ ಮಾಡಿ. ಇವನ ವಿವಾಹ ಸಂಸ್ಕಾರ ಆಗೋಗಿದೆ ಆಚಾರ್ಯ. ಶಿಕ್ಷಣ ಮುಗಿತಿದ್ದ ಹಾಗೆ ನಾನಿವನನ್ನ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿಸ್ತೀನಿ. ಇವನ ಶಿಕ್ಷಣದ ಭಾರವನ್ನ ನಾನು ಹೊರ್ತೀನಿ ಪಾರ್ವತಿಯಮ್ಮ. ಇವನಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ, ಮತ್ತೆ ಶಿಕ್ಷಣ ಮುಗಿತಿದ್ದ ಹಾಗೆ ಇವನನ್ನ ನನ್ನ ಬಳಿ ಕಳಿಸಿ. ಕಾಲ ಕಳೆಯುತ್ತಾ ಸಾಗ್ತು. ಈಗ ಶಿವರಾಮಕೃಷ್ಣ ಕುಂಭಕೋಣಂನ ಜಗದ್ಗುರು ಪರಮಶಿವೇಂದ್ರರ ವೇದಶಾಲೆಯಲ್ಲಿ ವಿದ್ವಾಂಸನಾಗಿದ್ದ. ಶಿವರಾಮಕೃಷ್ಣನ ಪತ್ನಿಯು ಈಗ ದೊಡ್ಡವಳಾಗಿದ್ಲು. ಅವಳ ತಾಯಿ ಮನೆಯವರು ಅವಳನ್ನ ಶಿವರಾಮಕೃಷ್ಣನ ಮನೆಗೆ ಕಳುಹಿಸಿದ್ರು. ಪತ್ನಿ ಬರುತ್ತಿದ್ದಂತೆ ಪಾರ್ವತಿ ಶಿವರಾಮಕೃಷ್ಣನನ್ನ ಮನೆಗೆ ಬರೋದಕ್ಕೆ ಸಂದೇಶ ಕಳಿಸಿದ್ಲು. ಮತ್ತೆ ಒಂದು ದಿನ ಮಧ್ಯಾಹ್ನ ನಡೆದುಕೊಂಡು ಸುಸ್ತಾದ ಶಿವರಾಮಕೃಷ್ಣ ತನ್ನ ಮನೆಗೆ ಬಂದ. ಅಮ್ಮ, ಅಡ್ಗೆ ಮನೇಲಿದ್ದೀನಿ ನಾನು. ಹೋಗಿ ಅವನ್ಗೆ ಮುಖನಾದ್ರೂ ತೋರ್ಸು. ಅರೆ, ನೀರು ಕೊಡೋದಿಲ್ವಾ ಅವನಿಗೆ? ಅಮ್ಮ, ತುಂಬಾ ಹಸಿವಾಗಿದೆ. ತಿನ್ನಲು ಏನಾದರೂ ಕೊಡಿ. ಕೈ ತೆಗಿ. 2 ಗಂಟೆ ಆದ್ಮೇಲೆ ಊಟ ಸಿಗೋದು. ಯಾಕೆ? ಮೊದ್ಲು ವಿನಾಯಕನಿಗೆ, ಆಮೇಲೆ ನಿನಗೆ. ಅಲ್ಲಿ ತನಕ ವಿಶ್ರಾಂತಿ ತಗೋ, ಇಲ್ಲ ನಿನ್ನ ಸ್ನೇಹಿತರನ್ನ ಭೇಟಿಯಾಗ್ಬಾ. 2 ಗಂಟೆ ತನಕ ಅಡ್ಗೆ ಮನೆ ಕಡೆ ಕಾಲಿಡ್ಬೇಡ. ಈಗ ನಮ್ಮಿಬ್ರಿಗೂ ಕೆಲಸ ಮಾಡೋದಕ್ ಬಿಡು, ಹೊರಡು ಇಲ್ಲಿಂದ. ಹಸುವಿನಿಂದ ಕಷ್ಟಪಡ್ತಿದ್ದ ಶಿವರಾಮಕೃಷ್ಣ ನೊಂದಿದ್ದ. ಅಮ್ಮ, ನಿಮ್ಮ ಸೊಸೆಯನ್ನ ಸ್ವಲ್ಪ ಇಲ್ಲಿ ಬರೋದಕ್ಕೆ ಹೇಳ್ತೀರಾ? ಹೋಗ್ ಕೇಳು, ಏನ್ ಬೇಕೋ ಅವನಿಗೆ ಅಂತ. ಹೇಳಿ. ನೋಡು, ನನಗೆ ತುಂಬಾ ಹಸಿವಾಗಿದೆ. ಅಮ್ಮ ಬೇರೆ ಕಡೆ ಇದ್ದಾಗ ಅವಳಿಗೆ ಕಾಣಿಸ್ತಂತೆ ತಿನ್ನಕ್ಕೇನಾದ್ರೂ ತಂದ್ಕೊಡು. ಏನ್ ಬೇಕಂತೆ ಅವನಿಗೆ? ಏನಾದ್ರೂ ತಿನ್ನೋಕ್ ಕೊಡು ಅಂತಿದ್ರು. ಕಿಂಚಿತ್ತು ಧೈರ್ಯ ಇಲ್ಲ ಇಂದಿನ ಮಕ್ಕಳಿಗೆ. ಹೋಗು ಮಗಳೇ, ನೈವೇದ್ಯ ತಗೊಂಡ್ಬಾ. ಇದೇನ್ ಮಾಡ್ತಾ ಇದ್ದೀರಾ ನೀವು? ಏನಾಯ್ತು? ನೈವೇದ್ಯ ಯಾಕೆ ತರ್ಲಿಲ್ಲ? ಅಮ್ಮ ನಿಮ್ ಮಗ ಭೋಜನವನ್ನ ಎಂಜಲ್ ಮಾಡಿದ್ದಾರೆ. ಏನು? ಏನ್ ಅಂತಹ ಹಸಿವು? ಸ್ವಲ್ಪ ಹೊತ್ತು ಕಾಯೋದಕ್ಕಾಗ್ಲಿಲ್ವಾ? ನಿನ್ನ ಪತ್ನಿ ಬೆಳಗ್ಗೆಯಿಂದ ನೀರು ಸಹ ಕುಡ್ದಿಲ್ಲ. ಅವಳು ಮೊದ್ಲು ಕುಲದೇವತೆಗಳಿಗೆ ಭೋಜನವನ್ನ ಸಮರ್ಪಿಸಿ ನಂತರ ನಿನಗೆ ತಿನ್ನಿಸಿ ತದನಂತರ ತಾನು ತಿನ್ನ ಬಯಸಿದಳು. ಆದ್ರೆ ನೀನು ಇಷ್ಟು ಆತುರವಾಗಿ ನೈವೇದ್ಯಕ್ಕೆ ಮುನ್ನವೇ ತಿಂದ್ಯಾ. ಮಗನೇ, ನಿನ್ನನ್ನು ಹಸಿವು ಕುಣಿಸಿದ್ರೆ ಮುಂದೆ ದುಃಖ ಪಡ್ತೀಯಾ. ಹೀಗಾಗಿ ಹೇಳ್ತೇನೆ, ಅದನ್ನ ನಿಗ್ರಹಿಸು. ಹಸಿವು ಏನನ್ನೆಲ್ಲ ಪಾಪ ಮಾಡ್ಸಲ್ಲ. ಅದು ಹೊಟ್ಟೆದಾಗಿರಬಹುದು ಅಥವಾ ಶರೀರದಾಗಿರಬಹುದು. ನನ್ನ ಹಸಿವು ನನ್ನ ಕೈಯಲ್ಲಿ ಏನೆಲ್ಲ ಮಾಡಿಸ್ತಾ ಇದೆ. ಯಾರು ನಾನು? ಹಸಿವಿನಿಂದ ಮುನ್ನಡೆಸುವ ಶರೀರವಾ, ಮನಸ್ಸ ಅಥವಾ ಬುದ್ಧಿಯ? ಹಸಿವಿನೊಡನೆ ನಾನು ಬಂಧಿಸಲ್ಪಟ್ಟಿದ್ದೀನಾ? ನಾನು ಒಳ್ಳೆಯವನ ಅಥವಾ ಕೆಟ್ಟವನ? ಈ ನನ್ನ ಹೊಟ್ಟೆ ನನ್ನ ಹಸಿವನ್ನು ನಿರ್ಭರಿಸುತ್ತಾ? ಹಸಿವೆಂದರೇನು?
ಈ ಪ್ರಪಂಚವನ್ನು ಹಸಿವೆ ಮುನ್ನಡೆಸುತ್ತಾ? ಹೊಟ್ಟೆಯ ಹಸಿವು ಮುಗಿದಾಕ್ಷಣ ಶರೀರದ ಹಸಿವು ಪ್ರಾರಂಭವಾಗುತ್ತೆ. ನನಗೆ ಹಸಿವನ್ನು ಗೆಲ್ಲಲಾಗುವುದಿಲ್ಲವೇ? ಇಲ್ಲಿಯವರೆಗೂ ನಾನು ನನ್ನನ್ನು ಬುದ್ಧಿವಂತ, ವಿದ್ವಾನ್ ಎಂದು ತಿಳಿದು ಮೋಸ ಹೋಗಿದ್ದೇನೆ. ನನ್ನ ಜ್ಞಾನವು ಕೇವಲ ಒಂದು ಗಿಳಿಪಾಠವೇ. ನಾನು ನನ್ನ ವ್ಯವಹಾರದಿಂದ ನನ್ನನ್ನು, ಶಾಸ್ತ್ರಗಳನ್ನು ಹಾಗೂ ನನ್ನ ಆಚಾರ್ಯರ ಅಪಮಾನವನ್ನು ಮಾಡಲಿಲ್ಲವಾ? ಧಿಕ್ಕಾರವಿರಲಿ ನನಗೆ, ಧಿಕ್ಕಾರವಿರಲಿ ನನಗೆ. ಹಸಿವಿನ ಆ ಕ್ಷಣ ಶಿವರಾಮಕೃಷ್ಣನನ್ನ ಬದಲಿಸಿತು. ಅಮ್ಮ ಹಾಗೂ ಹೆಂಡತಿ ಕೂಗುತ್ತಿದ್ರು. ಅಚಾನಕ್ ನಿದ್ದೆಯಿಂದ ಎದ್ದ ಶಿವರಾಮಕೃಷ್ಣ ಮನೆ ಬಿಟ್ಟು ನೇರವಾಗಿ ವಾಪಸ್ ಕುಂಭಕೋಣಂಗೆ ಬಂದ. ಶಿವ, ಶಿವ, ಕೆಲವು ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ನಿನ್ನ ಮನಸ್ಸು ಅಶಾಂತವಾಗಿದೆ. ನನಗನ್ಸುತ್ತೆ ನೀನು ಕೆಲವು ಸಮಯ ಮೈಸೂರು ಮಹಾರಾಜರ ಬಳಿ ಇರೋದು ಒಳ್ಳೇದು ಅಂತ. ಮೈಸೂರಿನ ಮಹಾರಾಜರು ವೇದಾಂತದಲ್ಲಿ ರುಚಿಯನ್ನಿಟ್ಟಿದ್ದಾರೆ. ಅವರ ಪ್ರಶ್ನೆಗಳು ಶಾಂತವಾಗುತ್ತವೆ, ಹಾಗೂ ನಿನ್ನ ಮನಸ್ಸು ಕೂಡ. ನಿಮ್ಮ ಆಜ್ಞೆಯಂತೆ ಆಗಲಿ ಗುರುದೇವ. ಆಚಾರ್ಯರೇ, ನನಗೆ ಗೊತ್ತು, ಬ್ರಹ್ಮವನ್ನು ಅರಿಯಲು ಹಲವಾರು ಮಾರ್ಗಗಳಿವೆ. ಕೆಲವರು ನಿರಂತರವಾಗಿ ಈಶ್ವರನ ಸ್ಮರಣೆ ಮಾಡುತ್ತಾ ಬ್ರಹ್ಮವನ್ನು ಹೊಂದುತ್ತಾರೆ. ಕೆಲವರು ತಮ್ಮ ಕರ್ತವ್ಯವನ್ನು ಈಶ್ವರನ ಸೇವೆ ಎಂದು ತಿಳಿದು ಕರ್ಮದಲ್ಲಿಯೇ ಈಶ್ವರನ ಅನುಭವವನ್ನು ಕಾಣುತ್ತಾ ಚಿತ್ತದ ಶುದ್ಧಿ ಮಾಡಿ ಬ್ರಹ್ಮನ ಅನುಭವ ಪಡೆಯುತ್ತಾರೆ. ಆದರೆ ಬುದ್ಧಿಯ ಮುಖಾಂತರ, ತರ್ಕದ ಮುಖಾಂತರ ಬ್ರಹ್ಮನ ಅನುಭವ ಹೇಗಾಗತ್ತೆ? ಏಕೆಂದರೆ ಶಾಸ್ತ್ರ ಮತ್ತೆ ಮತ್ತೆ ಹೇಳುತ್ತೆ, ಅವನನ್ನು ತರ್ಕದ ಮುಖಾಂತರ ತಿಳಿಯಲಾಗದು ಎಂದು. ರಾಜನ್, ತರ್ಕದಿಂದ ನಾವು ಬ್ರಹ್ಮನನ್ನು ಅರಿಯಲಾಗುವುದಿಲ್ಲ. ಆದರೆ ತರ್ಕವು ಅವನ ಬಳಿ ಸಾಗಲು ಮಾರ್ಗವನ್ನು ಮಾಡಿಕೊಡುತ್ತದೆ. ಹೇಗೆ? ರಾಜನ್, ತರ್ಕದ ಮುಖಾಂತರವೇ ನಾವು ಈ ಪ್ರಪಂಚವನ್ನು ಮಿಥ್ಯೆ ಎಂದು ಅರಿಯಬಹುದು. ತರ್ಕದ ಮುಖಾಂತರವೇ ಜೀವನದ ನಶ್ವರತೆಯು ಸಿದ್ಧವಾಗುತ್ತದೆ. ಹಾಗೆ ತರ್ಕದ ಮುಖಾಂತರವೇ ಯಾವಾಗಲೂ ಬದಲಾಗುತ್ತಿರುವ ಈ ಪ್ರಪಂಚವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯಾವಾಗ ನಾವು ನಮ್ಮ ತರ್ಕ ಬುದ್ಧಿಯಿಂದ ಆ ಪರಮಸತ್ಯವನ್ನು ಹೊರತುಪಡಿಸಿ ಇನ್ಯಾವುದೇ ಸತ್ಯವು ಅಸ್ತಿತ್ವದಲ್ಲಿಲ್ಲ ಎಂದು ತಿಳಿದುಕೊಳ್ಳುತ್ತೀವೋ, ಆಗ ನಮ್ಮ ಮನಸ್ಸು ಆ ಸರ್ವೋಚ್ಚ ಸತ್ಯದಲ್ಲಿ ಏಕಾಗ್ರವಾಗಲು ಆರಂಭಿಸುತ್ತದೆ. ಹಾಗೆ ಬ್ರಹ್ಮಾನುಭವಕ್ಕೆ ಇದೇ ಏಕಾಗ್ರತೆಯು ಮಾರ್ಗವಾಗುತ್ತದೆ. ಗುರುವಿನ ಮುಖಾಂತರ ಶಾಸ್ತ್ರಗಳ ಅಧ್ಯಯನವನ್ನು ಶ್ರವಣವೆನ್ನಲಾಗುತ್ತದೆ. ಆ ಶಿಕ್ಷಣದ ಮೇಲಿನ ವಿಚಾರವನ್ನು ಮನನವೆನ್ನಲಾಗುತ್ತದೆ. ಯಾವುದನ್ನು ಅರ್ಥ ಮಾಡಿಕೊಂಡಿದ್ದೇವೋ ಅದರ ಮೇಲೆ ನಿರಂತರ ಧ್ಯಾನವನ್ನು ನಿಧಿಧ್ಯಾಸನವೆನ್ನಲಾಗುತ್ತದೆ. ಶ್ರವಣ, ಮನನ ಹಾಗೂ ನಿಧಿಧ್ಯಾಸನಗಳು ಜ್ಞಾನಯೋಗದ ಶಾಖೆಗಳಾಗಿವೆ. ಶಾಸ್ತ್ರಗಳ ಅಧ್ಯಯನ ಹಾಗೂ ಅವುಗಳ ಮೇಲೆ ನಿರಂತರ ಧ್ಯಾನ ಮಾಡುವುದರಿಂದಲೇ ಜ್ಞಾನಯೋಗದಲ್ಲಿ ಪ್ರಗತಿಯಾಗುತ್ತದೆ. ರಾಜನ್, ಜ್ಞಾನಕ್ಕಿಂತ ದೊಡ್ಡದಾದ ಚಿತ್ತಶುದ್ಧಿಯ ಸಾಧನೆ ಬೇರೊಂದಿಲ್ಲ. ಜ್ಞಾನಯೋಗ ಹಾಗೂ ಅದರ ಅಭ್ಯಾಸದಲ್ಲಿ ಸ್ಥಿರವಾಗಿದ್ದರೆ ಆಗ ಏನಾಗುತ್ತದೆ? ನಿಮ್ಮ ಮನಸ್ಸನ್ನು ನೀವು ಗೆಲ್ಲುತ್ತೀರಿ. ಆಚಾರ್ಯ, ನನಗೆ ನಿಮ್ಮೊಡನೆ ಇನ್ನೊಂದಿಷ್ಟು ಸ್ವಾಧ್ಯಾಯ ಮಾಡಬೇಕು. ಹಾಗಾಗಿ ನೀವು ಇಲ್ಲೇ ನನ್ನ ಜೊತೆ ಇದ್ದು ನನ್ನ ರಾಜ್ಯದ ವಿದ್ವಾಂಸರು, ಅತಿಥಿ ವಿದ್ವಾಂಸರ ಯೋಗ್ಯತೆಗನುಗುಣವಾಗಿ ಪುರಸ್ಕಾರವನ್ನು ನೀಡಿ ಸನ್ಮಾನ ಮಾಡಬೇಕೆಂದು ಬಯಸುತ್ತೇನೆ. ಧ್ಯಾನದ ಅಭ್ಯಾಸ ಕಠಿಣವೇಕೆ? ಯಾಕಂದ್ರೆ ಮನಸ್ಸಿನ ಮೇಲಿನ ನಿಯಂತ್ರಣ ಕಠಿಣವಾದುದಾಗಿದೆ. ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೇಗೆ ಮಾಡಬಹುದು? ಅಭ್ಯಾಸ ಹಾಗೂ ವೈರಾಗ್ಯದ ಮುಖಾಂತರ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡಬಹುದು. ಧ್ಯಾನ ಪಥದಲ್ಲಿ ಬರುವ 4 ತೊಂದರೆಗಳು ಯಾವುದು? ನನಗೊತ್ತಿಲ್ಲ. ಶಿವರಾಮಕೃಷ್ಣ, ಈ ಪ್ರಶ್ನೆಗೆ ನೀವೇ ಉತ್ತರ ನೀಡಿ. ಮೊದಲ ತೊಂದರೆ ನಿದ್ರೆ. ಎರಡನೆಯದು ವಿಕ್ಷೇಪ, ಅಂದರೆ ಮನಸ್ಸು ಚಂಚಲವಾಗುವುದು. ಮೂರನೆಯದು ಕಷಾಯ. ಯಾವಾಗ ನಿದ್ರೆ ಹಾಗೂ ವಿಕ್ಷೇಪ ಇರುವುದಿಲ್ಲವೋ ಅಲ್ಲಿ ವಾಸನೆಯ ಬೀಜವಿರುತ್ತದೆ, ಅದು ಇನ್ನೂ ಸಮಾಪ್ತವಾಗಿರುವುದಿಲ್ಲ. ಈ ಎಲ್ಲಾ ವಾಸನೆಗಳು ಧ್ಯಾನದ ಮಾರ್ಗದಲ್ಲಿ ಸಾಧಕನನ್ನು ಮುಂದುವರಿಯಲು ಅಡ್ಡ ನಿಲ್ಲುತ್ತದೆ. 4ನೆಯ ತೊಂದರೆ ರಸಾಸ್ವಾದ. ವ್ಯಕ್ತಿ ಧ್ಯಾನದ ಅವಸ್ಥೆಯ ಆನಂದವನ್ನು ಹೊಂದಿರುತ್ತಾನೆ, ಹೀಗಾಗಿ ಮುಂದುವರಿಯದವನಾಗುತ್ತಾನೆ. ಶಿವರಾಮಕೃಷ್ಣ,
ಬ್ರಾಹ್ಮಣ ದೇವತೆಗೆ ಯಾವ ಪುರಸ್ಕಾರ ನೀಡೋಣ? ಮೈಸೂರು ಮಹಾರಾಜರಿಂದ ದಾನ ಹಾಗೂ ಪುರಸ್ಕಾರವನ್ನು ಪಡೆಯಲು ಬಂದಿದ್ದ ವಿದ್ವಾಂಸರೊಡನೆ ಒಂದು ವೇಳೆ ಶಿವರಾಮಕೃಷ್ಣ ಸಂತುಷ್ಟನಾಗದಿದ್ದರೆ ಅವನು ಮಹಾರಾಜರಿಗೆ ಹೇಳಿ ಪುರಸ್ಕಾರದ ರಾಶಿಯನ್ನ ಕಡಿಮೆ ಮಾಡಿಸ್ತಿದ್ದ. ಮತ್ತೆ ಒಮ್ಮೊಮ್ಮೆ ವಿದ್ವಾಂಸರಿಗೆ ಕೇವಲ ಯಾತ್ರೆಯ ಖರ್ಚು ಮಾತ್ರ ಸಿಗ್ತಿತ್ತು. ಹೀಗಾಗಿ ವಿದ್ವಾಂಸರು ಶಿವರಾಮಕೃಷ್ಣನೊಡನೆ ಬೇಸರಗೊಂಡಿದ್ರು. ಗುರುದೇವ, ವಿಷಯ ಏನಾದ್ರೂ ಆಗಿರಲಿ, ಶಿವರಾಮಕೃಷ್ಣನು ಚರ್ಚೆಯಲ್ಲಿ ಬಂದು ಸೇರ್ತಾನೆ. ತನ್ನ ತರ್ಕಗಳಿಂದ ವಿದ್ವಾಂಸರ ಬಾಯಿಯನ್ನು ಮುಚ್ಚಿಸುತ್ತಾನೆ. ಮೈಸೂರು ಮಹಾರಾಜರು ಹೇರಳವಾಗಿ ದಾನವನ್ನು ಕೊಡಲು ಬಿಡುವುದಿಲ್ಲ. ತರ್ಕಶಾಸ್ತ್ರದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ನಮಗೂ ಗೊತ್ತಿದೆ. ಆದರೆ ಈ ರೀತಿ ಪರರನ್ನು ಅವಮಾನಿಸುವುದು ಎಷ್ಟು ನ್ಯಾಯ? ಶಿವರಾಮಕೃಷ್ಣನ ಈ ವರ್ತನೆಯಿಂದಾಗಿ ವಿದ್ವಾಂಸರು, ಬ್ರಾಹ್ಮಣರು, ಯಾಚಕರು ಎಲ್ಲರೂ ದುಃಖಿಗಳಾಗಿದ್ದಾರೆ. ನಾನು ಶಿವನೊಡನೆ ಮಾತಾಡ್ತೀನಿ. ನೀನು ಇತರರ ಬಾಯನ್ನ ಮುಚ್ಚಿಸ್ತೀಯ, ನಿನ್ನ ಬಾಯನ್ನ ಯಾರು ಮುಚ್ಚಿಸ್ತಾರೆ? ನೀನು ವೇದಗಳ ಘೋಷಣೆಯನ್ನ ತಿಳಿದವನಾಗಿದ್ದೀಯ. ಸತ್ಯವು ಶಬ್ದಾತೀತವಾದುದು. ಸರ್ವೋಚ್ಚ ಸತ್ಯವು ವಾದ ಪ್ರತಿವಾದ ಶಬ್ದದ ಯುದ್ಧದಿಂದ ಅನುಭವಿಸಲಾಗುತ್ತೇನು? ಶಿವ, ಎಲ್ಲಿ ತನಕ ನಾನು ನೀನು ನನ್ನ ವಿಚಾರ, ಅವನ ವಿಚಾರ, ನನ್ನ ಮಹತ್ವ, ಅವನ ಮಹತ್ವವೆಂಬ ದ್ವೈತ ಭಾವಗಳಿಂದ ಮುಕ್ತನಾಗೋದಿಲ್ವೋ ಅಲ್ಲಿ ತನಕ ನಿನ್ನ ಜ್ಞಾನಕ್ಕೆ ಯಾವ ಅರ್ಥವಿರುತ್ತೆ? ಹೀಗಾಗಿ ತರ್ಕ ಮಾಡಬೇಕಾದ್ರೆ ನಿನ್ನೊಡನೆ ಮಾಡು, ಮತ್ತೆ ನಿನ್ನ ಬಾಯಿನ ಮುಚ್ಕೊಂಡಿರು. ಇಲ್ಲ ಒಂದು ವೇಳೆ ನಿನಗೆ ನಿನ್ನ ಜ್ಞಾನದ ಇಷ್ಟೊಂದು ಅಹಂಕಾರವಿರೋದಾದ್ರೆ ಬಾ, ನನ್ನ ಜೊತೆ ವಾದ ಮಾಡು. ಶಿವರಾಮಕೃಷ್ಣನು ಈಗ ಮೌನವಾಗಿರಲು ನಿರ್ಧಾರ ಮಾಡ್ದ. ಗುರುಗಳು ತುಂಬಾ ಸಮಾಧಾನ ಮಾಡಿದ್ರು, ಆದ್ರೆ ಅವನು ಮನಸ್ಸನ್ನ ಬದಲಿಸ್ಲಿಲ್ಲ. ಮತ್ತೆ ಕೆಲವು ಸಮಯದ ನಂತರ ಶಿವರಾಮಕೃಷ್ಣ ಮೌನಾವಸ್ಥೆಯಲ್ಲೇ ತನ್ನನ್ನೇ ಪ್ರಶ್ನೆ ಮಾಡತೊಡಗಿದ. ನಾನು ಮೌನವಾಗಿದ್ದೇನೆ, ಆದರೆ ಮೌನವೆಂದರೇನು? ನಾನು ಮಾತನಾಡುವುದಿಲ್ಲ, ಆದರೆ ನನ್ನ ಮನಸ್ಸು ನಿರಂತರವಾಗಿ ವಿಚಾರದ ರೂಪದಲ್ಲಿ ಮಾತನಾಡುತ್ತಿರುತ್ತದೆ. ಎಲ್ಲಿಯವರೆಗೆ ನಾನು ಮನಸ್ಸಿನ ಬಾಯಿಯನ್ನು ಮುಚ್ಚುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಮೌನ ಹೇಗೆ ಮೌನವಾಗುತ್ತದೆ? ಶಿವರಾಮಕೃಷ್ಣ ತನ್ನ ವಿಚಾರದ ಮೇಲೆ ಧ್ಯಾನ ಮಾಡತೊಡಗಿದ. ಮತ್ತೆ ನಿರಂತರ ಸಾಧನೆಯಿಂದ ಅವನು ತನ್ನ ಮನಸ್ಸಿನ ಬಾಯಿಯನ್ನ ಮುಚ್ಚಿಬಿಟ್ಟ. ಈಗ ಅವನು ವಿಚಾರಶೂನ್ಯನಾಗಿದ್ದ. ಚಿತ್ತ ಹಾಗೂ ಮನಸ್ಸನ್ನ ಮೀರಿ ಆನಂದದ ಪರಮಾವಸ್ಥೆಯಲ್ಲಿದ್ದ. ನೋಡು, ಮಲಗಿರೋದು ಭೂಮಿ ಮೇಲೆ, ಆದ್ರೆ ತಲೆ ತಿಂಬಿಗೆ ಕಲ್ಬೇಕು. ಅರೆ ನೋಡು, ನಮ್ ಮಾತು ಇವನ್ ಮೇಲೆ ಪ್ರಭಾವ ಬೀರಿದೆ. ತಲೆ ಕೆಳಗಿದ್ದ ಕಲ್ಲನ್ನ ತೆಗೆದ್ಬಿಟ್ಟಿದ್ದಾನೆ. ಮತ್ತೆ ಆ ದಿನದ ನಂತರ ಶಿವರಾಮಕೃಷ್ಣ ದೇಹವನ್ನು ಮೀರಿಬಿಟ್ಟ. ಅನಾಸಕ್ತ, ಅವಧೂತನಾಗಿಬಿಟ್ಟ. ಯಾರಾದ್ರೂ ಊಟ ಕೊಟ್ರೆ ತಿಂತಿದ್ದ, ಇಲ್ಲವಾದ್ರೆ ಹಸಿವಿನಲ್ಲೇ ಮಲಗ್ತಿದ್ದ. ಗುರುದೇವ, ಶಿವರಾಮಕೃಷ್ಣನು ತನ್ನ ವಿವೇಕವನ್ನು ಕಳೆದುಕೊಂಡಿದ್ದಾನೆ ಅನಿಸ್ತಾ ಇದೆ. ಅವನಿಗೆ ನಮ್ಮ ಸಹಾಯ ಬೇಕಿದೆ. ಯಾವುದನ್ನ ನೀನು ವಿಚಾರಹೀನ, ವಿವೇಕಹೀನ ಅವಸ್ಥೆ ಅಂತ ತಿಳ್ಕೊಂಡಿದೆಯೋ ಅದು
ಬ್ರಹ್ಮಾನುಭೂತಿಯ ಅವಸ್ಥೆಯಾಗಿದೆ, ಯೋಗದ ಅವಸ್ಥೆಯಾಗಿದೆ. ಅವನು ಕರ್ತ, ಭೋಕ್ತ, ಜ್ಞಾನ, ಅಜ್ಞಾನ, ಪೂರ್ಣ, ಅಪೂರ್ಣ, ಸುಖ, ದುಃಖ, ಮತ್ತೆ ಈ ಪ್ರಪಂಚವನ್ನ ಮೀರ್ಬಿಟ್ಟಿದ್ದಾನೆ. ಅವನು ಹೇಗಿದ್ದಾನೋ ಅವನನ್ನ ಹಾಗೆ ಇರಕ್ ಬಿಟ್ಟುಬಿಡಿ. ಅವನಿಗೆ ಯಾರ ಸಹಾಯನೂ ಬೇಕಿಲ್ಲ. ಅವನು ಬ್ರಹ್ಮನಲ್ಲಿ ಜೀವಿಸ್ತಿದ್ದಾನೆ. ಅವನು ಬ್ರಹ್ಮಲೀನನಾಗಿದ್ದಾನೆ. ಅವನು ಸದಾಶಿವನಾಗಿ ಬಿಟ್ಟಿದ್ದಾನೆ. ಯಾವುದನ್ನು ಶಿವರಾಮಕೃಷ್ಣನು ಹೊಂದಿದ್ದಾನೋ ನಾನು ಆ ಹುಚ್ಚನ್ನು ಪಡೆದಿದ್ರೆ. ಸದಾ ಶಿವನ ಅವಸ್ಥೆಯಲ್ಲಿ ಇರುವಂತಹ ಸದಾಶಿವನನ್ನು ಜನರು ಈಗ ಶಿವರಾಮಕೃಷ್ಣನನ್ನು ಸದಾಶಿವ ಬ್ರಹ್ಮೇಂದ್ರನೆಂಬ ಹೆಸರಿನಿಂದ ಕರೆಯುತ್ತಿದ್ರು. ಅವನ ಈ ಅವಸ್ಥೆಯನ್ನು ನೋಡಿ ವಿದ್ವಾಂಸರು, ಪಂಡಿತರು, ಜಿಜ್ಞಾಸುಗಳು ಅವರನ್ನು ಮೌನ ತ್ಯಜಿಸಲು ಪ್ರಾರ್ಥಿಸಿದರು. ಅದರಿಂದ ಅವರು ಸದಾಶಿವ ಬ್ರಹ್ಮೇಂದ್ರರಿಂದ ಜ್ಞಾನಯೋಗದ ರಹಸ್ಯ ತಿಳಿಯಬಹುದೆಂದು. ಜನರ ಪ್ರಾರ್ಥನೆ ಹಾಗೂ ಆಗ್ರಹದಿಂದ ಸದಾಶಿವ ಬ್ರಹ್ಮೇಂದ್ರರು ತಮ್ಮ ಮೌನವನ್ನ ಬಿಟ್ರು. ಮತ್ತೆ ಶಿವತ್ವ ಹಾಗೂ ಸಾಧನೆಯ ರಹಸ್ಯವನ್ನು ತಮ್ಮ ರಚನೆಗಳ ಮಾಧ್ಯಮದ ಮುಖಾಂತರ ಅಭಿವ್ಯಕ್ತಗೊಳಿಸಿದ್ರು. ಮೌನದ ಆ ಅಭಿವ್ಯಕ್ತಿಯನ್ನು ಯೋಗಸೂತ್ರ ವೃತ್ತಿ, ಬ್ರಹ್ಮಸೂತ್ರ ವೃತ್ತಿ, ಶಿವಯೋಗ ಪ್ರದೀಪಿಕಾ, ಆತ್ಮವಿದ್ಯಾವಿಲಾಸ, ವೇದಾಂತ ಕೀರ್ತನ ಮುಂತಾದ ರಚನೆಗಳಲ್ಲಿ ಮಾಡಿದ್ರು. ಈ ಸರ್ವೋಚ್ಚ ಜ್ಞಾನವು ಮೌನದತ್ತ ಕರೆದುಕೊಂಡು ಹೋಗುತ್ತಾ? ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರವನ್ನು ಮಾಡುವಂಥದ್ದು ನಿಸ್ಸಂದೇಹವಾಗಿ ಯಾವುದೂ ಇಲ್ಲ. ಯಾರು ಸಾಧನೆಯ ಮುಖಾಂತರ ಚಿತ್ತವನ್ನು ಶುದ್ಧಿ ಮಾಡಿಕೊಂಡಿದ್ದಾನೋ ಅವನು ಸ್ವಯಂ ಸಮಯದೊಡನೆ ತನ್ನ ಹೃದಯದಲ್ಲಿ ಆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ.